ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಈ ಅಂಬ್ರೆಲಾ ಕಟ್ಟಿಂಗ್, ಫುಲ್ ಅಂಬ್ರೆಲಾ ಕಟ್ಟಿಂಗ್ ಸ್ಕರ್ಟನ್ನು ಯಾವ ರೀತಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಎರಡೂ ಕೂಡ ಒಂದೇ ವಿಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ತುಂಬಾ ಈಸಿಯಾಗಿ ನಾವು ಈ ರೀತಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗನ್ನು ಮಾಡ್ಕೋಬೋದು. ಇದು ಫುಲ್ ಅಂಬ್ರೆಲಾ ಸ್ಕರ್ಟ್. ಕೆಳಗಡೆ ನಾನು ಪಿಕೋ ಮಾಡ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ಕಟ್ಟಿಂಗ್ ಸ್ಟಿಚಿಂಗ್ ಮಾಡಬೇಕು ನೋಡೋಣ ಬನ್ನಿ. ಮೇನ್ ಫ್ಯಾಬ್ರಿಕ್ ಬಂದು 4 ಮೀಟರ್ ಇದೆ. ಲೈನಿಂಗ್ ಇದಕ್ಕೆ 5 ಮೀಟರ್ಸ್ ತಗೊಂಡಿದ್ದೀನಿ. ಮೊದಲು ಲೈನಿಂಗನ್ನು ಕಟ್ ಮಾಡ್ಕೊಳ್ಳೋಣ. ಲೈನಿಂಗನ್ನು 4 ಫೋಲ್ಡಲ್ಲಿ ಹಾಕ್ಕೊಂಡು ಮತ್ತೆ ಈ ರೀತಿ ಕೋನ್ ಶೇಪ್ಗೆ ಹಾಕ್ಕೊಂಡಾಗ 8 ಫೋಲ್ಡ್ ಆಗುತ್ತಲ್ವ. ನನಗೆ ಸೊಂಟ ಲೂಸ್ ಬಂದುಬಿಟ್ಟು 30 ಇಂಚ್ ಬೇಕು. 30 ಇಂಚನ್ನು 4 ಭಾಗ ಮಾಡಿದ್ರೆ 7.5 ಬರುತ್ತೆ. ನಾವು 8 ಫೋಲ್ಡ್ಗೆ ಮತ್ತೆ ಹಾಕೋದ್ವಲ್ಲ, ಹಾಗಾಗಿ ಮತ್ತೆ ಅದನ್ನು ಅರ್ಧ ಮಾಡ್ಕೊಳ್ಳಿ. 7.5ಗೆ ಅಂತಂದರೆ ನಮಗೆ 3.25 ಬರುತ್ತೆ. ನಾನು 4 ಇಂಚ್ವರೆಗೂ ತಗೊತಾ ಇದ್ದೀನಿ. ಈ ರೀತಿ 4 ಇಂಚು ಈ ರೌಂಡ್ ಶೇಪ್ ಅನ್ನೋದು ಬರಬೇಕು. ಎರಡೂ ಸೈಡು ಕೂಡ ಸೇಮ್ ಲೆಂತ್ ಅನ್ನೋದು ಇರಬೇಕು. ಈ ಕಾರ್ನರ್ಸು ಆ ರೀತಿ ನೋಡ್ಕೊಂಡು ಈ ರೀತಿ ಒಂದು ಸಲ ಮೆಜರ್ಮೆಂಟನ್ನು ತಗೊಂಡು ಅಳತೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ನಂತರ ಇದನ್ನು ಕಟ್ ಮಾಡ್ಕೋಬೇಕು. ಈಗ ಉದ್ದ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಉದ್ದ ಕಟ್ ಮಾಡ್ಕೊಳ್ಳಿ. ಅಂದರೆ ನೀವು ಯಾವ ಮೆಜರ್ಮೆಂಟ್ಗೆ ತಗೊತಾ ಇದ್ದೀರಾ ಅಷ್ಟು ಉದ್ದಕ್ಕೆ ಇದನ್ನು ಕಟ್ಟಿಂಗನ್ನು ಮಾಡ್ಕೋಬೇಕು. ನಾನು 38 ಇಂಚು ಉದ್ದ ಇಡ್ತಾ ಇದ್ದೀನಿ. ನಿಮಗೆ ಎಷ್ಟು ಉದ್ದ ಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಮೇನ್ ಕ್ಲಾತ್ಗಿಂತ ಲೈನಿಂಗು 1-2 ಇಂಚು ಕಡಿಮೆನೇ ಇಟ್ಕೊಳ್ಳಿ. ಈ ರೀತಿ ಕಾಣಿಸ್ತಿದೆ ಅಲ್ವಾ, ಟೇಪನ್ನು ನಾನು ಯಾವ ರೀತಿ ಮೂವ್ ಮಾಡ್ತಿದ್ದೀನಿ ಅಂತ. ಈ ರೀತಿ ಮೂವ್ ಮಾಡ್ಕೊಳ್ತಾ ರೌಂಡಾಗಿ ಈ ರೀತಿ ಮಾರ್ಕನ್ನು ಹಾಕ್ಕೊಂಡು ಈಗ ಆ ಮಾರ್ಕಿಗೆ ನಾವು ಈ ರೀತಿ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. 1 ಇಂಚ್ ಅಥವಾ 2 ಇಂಚು ನಾವು ಮೇನ್ ಕ್ಲಾತ್ಗಿಂತ ಲೈನಿಂಗನ್ನು ಕಡಿಮೆ ಇಟ್ಕೋಬೇಕು. ಇನ್ನೂ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಪರವಾಗಿಲ್ಲ. ಒಂದು 4-5 ಇಂಚ್ವರೆಗೂ ಇದ್ರೂ ನಿಮ್ಗೆ ಸಾಕಾಗಿಲ್ಲ ಅಂದರೆ ಕಡಿಮೆ ಇಟ್ಕೋಬೋದು. ಇಲ್ಲ ಅಂತಂದರೆ 1-2 ಇಂಚ್ ಕಡಿಮೆ ಇಟ್ಕೋಬೋದು. ಇಲ್ಲಿ ಪೀಸ್ ಅನ್ನೋದು ಸ್ವಲ್ಪ ಶಾರ್ಟೇಜ್ ಇದೆಯಲ್ವ, ಅದಕ್ಕೆ ಇಲ್ಲಿ ಕೆಳಗಡೆ ನಾವು ಮತ್ತೆ ಪೀಸನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಮಾರ್ಜಿನ್ ಕೂಡ ಸೇರಿಸ್ಕೊಂಡು ಇಲ್ಲಿ ಇಟ್ಕೊಳ್ಳೋವಾಗೇ ಸ್ವಲ್ಪ ಮೇಲೆಗೆ ಇಟ್ಕೊಳ್ಳಿ ಕ್ಲಾತನ್ನು. ಈ ರೀತಿ ಇಟ್ಕೊಂಡು ಈಗ ಮತ್ತೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಪೀಸು ಇಲ್ಲಿ 4 ಪೀಸ್ಗೆ ಜಾಯಿಂಟ್ ಅನ್ನೋದು ಬರಬೇಕಾಗತ್ತೆ. ಅದನ್ನು ನೋಡಿಕೊಂಡು ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಲೈನಿಂಗಿಗೆ ಆಲ್ಮೋಸ್ಟ್ ನಮಗೆ ಈ ರೀತಿ ಜಾಯಿಂಟ್ ಅನ್ನೋದು ಬರುತ್ತೆ. ಮೇನ್ ಕ್ಲಾತ್ ಅಲ್ಲಾದರೆ ಬರೋದಿಲ್ಲ. ಸ್ವಲ್ಪ ಜಾಸ್ತಿ ಉದ್ದ ಇದ್ದರೆ ಮಾತ್ರ ಬರುತ್ತೆ ಅಷ್ಟೇ. ಈಗ ನೋಡಿ, ಇದನ್ನು ಎಲ್ಲಿ ಶಾರ್ಟೇಜ್ ಇದೆಯೋ ಅಲ್ಲಿಗೆ ಪೀಸಸನ್ನು ನಾವು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಮೇನ್ ಕ್ಲಾತು ಕೂಡ 4 ಫೋಲ್ಡ್ ಇರೋದನ್ನು ಕೋನ್ ಶೇಪ್ಗೆ ಹಾಕ್ಕೊಂಡು ನಾವು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಲೈನಿಂಗು, ಅದನ್ನು ಇದ್ರ ಮೇಲೆ ಹಾಕ್ಕೊಳ್ಳಿ. ಈ ರೀತಿ ನಮಗೆ ಕರೆಕ್ಟಾಗಿ ಅಳತೆ ಅನ್ನೋದು ಗೊತ್ತಾಗುತ್ತೆ. ಮೇಲೆ ಕೆಳಗಡೆ ಎರಡೂ ಸೈಡು ಕೂಡ ನೋಡಿ, ಲೈನಿಂಗಿಗಿಂತ ನಾನು ಕೆಳಗಡೆ 1-2 ಇಂಚಷ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೊತಾ ಇದ್ದೀನಿ. ಮೇಲೆ ಮಾತ್ರ ಸೇಮ್ ಅಳತೆಗೆ ಕಟ್ ಮಾಡ್ಕೊಳ್ಳಿ. ಕಾಣಿಸ್ತಿದೆ ಅಲ್ವಾ ನಾನು ಯಾವ ರೀತಿ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಅಂತ. 1-2 ಇಂಚು ಉದ್ದ ಇಟ್ಕೊಳ್ಳಿ. ನೀವು ಬೇಕು ಅಂತಲೇ 2 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳಿ. ನಾನು ಹಾಗೇ ಕಟ್ ಮಾಡ್ತಾಯಿದ್ದೀನಿ. ಮೇಲೆ ಕೂಡ ಸೇಮ್ ಅಳತೆಗೆ ಕಟ್ ಮಾಡ್ಕೊಳ್ಳಿ. ಕೆಳಗಡೆ ಯಾವುದೇ ಪೀಸ್ ಅನ್ನೋದು ಜಾಯಿನ್ ಬರೋದಿಲ್ಲ. ಇದು ಮೇನ್ ಕ್ಲಾತ್ಗೆ, ಲೈನಿಂಗಿಗೆ ಮಾತ್ರ ನಾವು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಮೇಲೆ ಕೂಡ ಈ ರೀತಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಹೀಗೆ ಮಾಡ್ಕೊಂಡ್ಮೇಲೆ ಈಗ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಲೈನಿಂಗ್ ನಾನು ಆಗಲೇ ತೋರಿಸಿದೆ ಅಲ್ವಾ, ಪೀಸ್ ಎಲ್ಲಿ ಜಾಯಿನ್ ಬರುತ್ತೆ ಅಂತ. ಆ ಪೀಸಸನ್ನು ಜಾಯಿನ್ ಮಾಡಿ ಇಟ್ಕೊಳ್ಳಿ. ನಾನು ಆಲ್ರೆಡಿ ನೋಡಿ ಈ ರೀತಿ ಜಾಯಿನ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ಳೋವಾಗ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈ ರೀತಿ ಪೀಸಸನ್ನು ಜಾಯಿನ್ ಮಾಡ್ಕೊಂಡ್ಮೇಲೆ ಈಗ ಕೆಳಗಡೆ ಸೈಡು ಡಬಲ್ ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಅರ್ಧ ಇಂಚಿಗೆ ಡಬಲ್ ಫೋಲ್ಡ್ ಮಾಡಿ ರೌಂಡ್ ಫುಲ್ಲು ಕೂಡ ಕೆಳಗಡೆ ಸೈಡು ಲೈನಿಂಗಿಗೆ ಫಸ್ಟ್ ಈ ರೀತಿ ಸ್ಟಿಚ್ ಮಾಡ್ಕೊಬಂದುಬಿಡೋಣ. ಹೀಗೆ ಡಬಲ್ ಫೋಲ್ಡ್ ಮಾಡಿಕೊಂಡು ರೌಂಡ್ ಫುಲ್ಲು ಸ್ಟಿಚ್ ಮಾಡಬೇಕು. ಮೇನ್ ಕ್ಲಾತ್ಗೆ ಮಾತ್ರ ಸ್ಟಿಚ್ ಮಾಡ್ಕೊಳ್ಳಿ. ಲೈನಿಂಗಿಗೆ ಮಾತ್ರ ಸ್ಟಿಚ್ ಮಾಡ್ಕೊಳ್ಳಿ. ಮೇನ್ ಕ್ಲಾತ್ಗೆ ನಾನು ಪಿಕೋ ಮಾಡೋದ್ರಿಂದ ಅದಕ್ಕೆ ಸ್ಟಿಚ್ ಮಾಡ್ತಿಲ್ಲ. ನಿಮಗೆ ಪಿಕೋ ಆಪ್ಷನ್ ಇಲ್ಲ ಅಂತಂದರೆ ಅದನ್ನು ಕೂಡ ಸೇಮ್ ಇದೇ ರೀತಿಯೇ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಲೈನಿಂಗನ್ನು ಯಾವ ರೀತಿ ನಾನು ಸ್ಟಿಚ್ ಮಾಡ್ತಿದ್ದೀನೋ ಸೇಮ್ ಮೆಥಡಲ್ಲೇ ನೀವು ಮೇನ್ ಕ್ಲಾತ್ಗೂ ಕೂಡ ಸ್ಟಿಚ್ಚನ್ನು ಮಾಡ್ಕೋಬೋದು. ಪಿಕೋ ಮಾಡ್ಕೊಳ್ಳೋ ಹಾಗಿದ್ರೆ ಪಿಕೋ ಮಾಡ್ಕೊಳ್ಳಿ. ಪಿಕೋ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಕರ್ಟ್ ಅನ್ನೋದು ರೆಡಿಮೇಡ್ ಸ್ಟೈಲಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಪ್ಲಫಿಯಾಗಿ ಚೆನ್ನಾಗಿ ಕಾಣಿಸುತ್ತೆ. ಗೋಲು ಚೆನ್ನಾಗಿ ಗೊತ್ತಾಗುತ್ತೆ. ಆಪ್ಷನ್ ಇದ್ದರೆ ನೀವು ಮಾಡ್ಕೋಬೋದು. ಇಲ್ಲ ಅಂದರೆ ಈ ರೀತಿ ಅದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಸ್ಟಿಚ್ ಮಾಡ್ಕೊಂಡ್ಮೇಲೆ ಮೇನ್ ಕ್ಲಾತು ಅದರಲ್ಲೂ ಕೂಡ 2 ಪೀಸ್ ಇರುತ್ತೆ. 2 ಪೀಸನ್ನು ನಾವು ಈ ರೀತಿ ಜಾಯಿನ್ ಮಾಡಿ ಇಟ್ಕೋಬೇಕು.
ಲೈನಿಂಗು ಕೂಡ 2 ಪೀಸ್ ಇರುತ್ತೆ, ಅದನ್ನು ಕೂಡ ಜಾಯಿನ್ ಮಾಡ್ಕೋಬೇಕು. ಹೀಗೆ ಜಾಯಿನ್ ಮಾಡಿಕೊಂಡು ಈಗ ಸೊಂಟದ ಹತ್ರ ಈ ಎರಡನ್ನೂ ಈ ರೀತಿ ಜೋಡಿಸ್ಕೊಂಡು ಎರಡಕ್ಕೂ ಸೇರಿಸಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾವು ಸೊಂಟದ ಸುತ್ತಳತೆ 30 ಇಂಚಿಗೆ ಕಟ್ ಮಾಡಿದ್ವಲ್ಲ, ಅದನ್ನು ಈ ರೀತಿ ಜೋಡಿಸ್ಕೊಂಡು ಎರಡಕ್ಕೂ ಸೇರಿಸಿ ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡಿ. ಅರ್ಧ ಇಂಚಷ್ಟು ಮಾರ್ಜಿನ್ ಬಿಡ್ತಾ ಒಂದೇ ಸಲ ಸ್ಟಿಚ್ ಮಾಡ್ಕೊಳ್ಳಿ. ಕಾಣಿಸ್ತಿದೆಯಲ್ಲ ನಾನು ಯಾವ ರೀತಿ ಸ್ಟಿಚ್ ಮಾಡ್ತಿದ್ದೀನಿ ಅಂತ. ಆ ಎರಡನ್ನೂ ಸೇರಿಸ್ಕೊಂಡು ಹೀಗೆ ಸ್ಟಿಚ್ಚನ್ನು ಹಾಕ್ಕೋಬೇಕು. ಹೀಗೆ ಸ್ಟಿಚ್ ಹಾಕ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ಬೆಲ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಬೆಲ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಬೆಲ್ಟ್ ಅಗಲ ಬಂದುಬಿಟ್ಟು ನಮಗೆ 5 ಇಂಚು ಬೇಕಾಗುತ್ತೆ. ಅಷ್ಟಕ್ಕೆ ಲೈನಿಂಗು ಮೇನ್ ಕ್ಲಾತು ಎರಡನ್ನೂ ಕೂಡ ತಗೊಳ್ಳಿ. ನಾನು ಎರಡನ್ನೂ ತಗೊಂಡು ಆಲ್ರೆಡಿ ಜಾಯಿನ್ ಮಾಡಿ ಇಟ್ಕೊಂಡಿದ್ದೀನಿ. ಮೇನ್ ಕ್ಲಾತು ಮತ್ತು ಲೈನಿಂಗ್ ಎರಡನ್ನೂ ಈ ರೀತಿ ಒಂದಕ್ಕೊಂದು ಜಾಯಿನ್ ಮಾಡಿ ಇಟ್ಕೊಂಡಿದ್ದೀನಿ. ಜಾಯಿನ್ ಮಾಡ್ಕೊಂಡ್ಮೇಲೆ ಒಂದು ಸೈಡ್ಗೆ ಈ ರೀತಿ ಅರ್ಧ ಇಂಚಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಕಾಣಿಸ್ತಿದೆ ಅಲ್ವಾ, ಲೈನಿಂಗು ಮೇನ್ ಕ್ಲಾತ್ ಎರಡೂ ಕೂಡ ಇದೆ ಇದರಲ್ಲಿ. ಈಗ ಎರಡನ್ನೂ ಸೇರಿಸಿ ಸ್ಟಿಚ್ಚನ್ನು ಹಾಕ್ಕೊಂಡು ಆದಮೇಲೆ ಒಂದು ಸೈಡ್ ಈ ರೀತಿ ಅರ್ಧ ಇಂಚಿಗೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಒಂದು ಸೈಡ್ ಆದರೆ ಸಾಕು, ಇನ್ನೊಂದು ಸೈಡು ನಾವು ಮೇನ್ ಕ್ಲಾತ್ಗೆ ಅಟ್ಯಾಚ್ ಮಾಡ್ತೀವಲ್ವ ಆವಾಗ ಅದು ಒಳಗಡೆಗೆ ಹೋಗುತ್ತೆ. ಕಾಣಿಸ್ತಿದೆ ಅಲ್ವಾ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಹೀಗೆ ಫೋಲ್ಡ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ನಾವು ಮೇನ್ ಕ್ಲಾತ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಅಟ್ಯಾಚ್ ಮಾಡ್ಕೊಳ್ಳೋವಾಗ ರೈಟ್ ಸೈಡ್ಗೆ ಈ ರೀತಿ ಜೋಡಿಸ್ಕೊಳ್ಳಿ. ಕಾಣಿಸ್ತಿದೆ ಅಲ್ವಾ, ಮೇನ್ ಕ್ಲಾತ್ ರೈಟ್ ಸೈಡ್ಗೆ ಬೆಲ್ಟನ್ನು ಇಟ್ಕೊಂಡು ಇಲ್ಲಿ ಕೂಡ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಒಂದು ಸೈಡ್ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ವಲ್ವ, ಇನ್ನೊಂದು ಸೈಡ್ಗೆ ಈ ರೀತಿ ಜೋಡಿಸ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಳ್ಳೋವಾಗ ಕೆಳಗಡೆ ಕ್ಲಾತನ್ನು ನೀಟಾಗಿ ತೆಗೆದುಬಿಟ್ಟು ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ಕೆಳಗಡೆ ಯಾವುದೇ ಕ್ಲಾತ್ಗೂ ಸ್ಟಿಚ್ ಬೀಳ್ದಿರ ನೋಡ್ಕೋಬೇಕು. ಈ ರೀತಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ನಾವು ಆಲ್ರೆಡಿ ಒಂದು ಸ್ಟಿಚ್ ಹಾಕಿದ್ದೀವಲ್ವ ಮೇನ್ ಕ್ಲಾತಲ್ಲಿ, ಅರ್ಧ ಇಂಚಿಗೆ ಲೈನಿಂಗು ಮೇನ್ ಕ್ಲಾತ್ ಜೋಡಿಸ್ಕೊಂಡು ಸ್ಟಿಚ್ ಮಾಡೋವಾಗ ಅದೇ ಸ್ಟಿಚ್ ಮೇಲೇ ನೀವು ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ಹೆಚ್ಚು ಕಡಿಮೆ ಬರ್ದಿರ ಇರುತ್ತೆ, ಆಗ ಆಚೆಗೆ ಸ್ಟಿಚ್ ಅನ್ನೋದು ಕಾಣಿಸ್ತಿರನೂ ಇರುತ್ತೆ. ಎರಡನ್ನೂ ಜಾಯಿನ್ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ಎರಡೂ ಸೈಡ್ಗೂ ಕೂಡ ಎಡ್ಜಸ್ಸನ್ನು ಮೇನ್ ಬಾಟಮ್ ಇದೆಯಲ್ವ ಅದನ್ನು ಒಂದು 4-5 ಇಂಚ್ವರೆಗೂ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಬೆಲ್ಟ್ವರೆಗೂ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಡಬಲ್ ಫೋಲ್ಡ್ ಮಾಡ್ತಾ ಇದ್ದೀನಲ್ವ ಈ ರೀತಿ, ಅದು ಒಳಗಡೆಗೆ ಲೈನಿಂಗ್ ಇದೆಯಲ್ವ ಆ ಸೈಡ್ಗೆ ಬರಬೇಕು. ಬೆಲ್ಟದು ಅಲ್ಲಿಗೆ ಮಾರ್ಜಿನ್ ಇದೆಯಲ್ವ ಅದು ಒಳಗಡೆಗೆ ಹೋಗಬೇಕು. ಕಾಣಿಸ್ತಿದೆ ಅಲ್ವಾ, ಈ ರೀತಿ ಎರಡೂ ಸೈಡು ಕೂಡ ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳಿ. ಕಾಣಿಸ್ತಿದೆ ಅಲ್ವಾ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ. ಎರಡೂ ಸೈಡು ಸ್ಟಿಚ್ ಮಾಡಿದ್ಮೇಲೆ ಈಗ ಇದನ್ನು ಈ ರೀತಿ ಮೇಲೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ನಾವು ಆಲ್ರೆಡಿ ಒಂದು ಸೈಡ್ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀವಲ್ವ, ಜಸ್ಟ್ ಅದ್ರ ಮೇಲೆ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ಚನ್ನು ನೀವು ರಾಂಗ್ ಸೈಡಿಂದ ಹಾಕ್ಕೊಳ್ಳಿ, ಅಂದರೆ ಇದನ್ನು ಉಲ್ಟಾ ಮಾಡಿ ಫೋಲ್ಡ್ ಮಾಡಿರೋದು ಕೆಳಗಡೆ ಇರಬೇಕು, ಸ್ಟಿಚ್ ಹಾಕ್ತಾ ಇರೋದು ನಮಗೆ ಮೇಲೆ ಕಾಣಿಸ್ಬೇಕು. ಆಗ ಮೇಲ್ಗಡೆ ಸೈಡು ಸ್ಟಿಚ್ಚು ಎಲ್ಲಿ ಬರುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತಲ್ವ. ಈವನ್ನಾಗಿ ನಾವು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬರಬೇಕು, ಹೆಚ್ಚು ಕಡಿಮೆ ಮಾಡ್ತೀರ ಹಾಕ್ಕೊತೀವಿ. ಅದಕ್ಕೆ ಮೇಲೆಯಿಂದ ಸ್ಟಿಚ್ ಹಾಕ್ಕೊಳ್ಳಿ. ಕಾಣಿಸ್ತಿದೆ ಅಲ್ವ ನಾನು ಯಾವ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ. ಈ ರೀತಿ ಮೇಲೆಯಿಂದ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇಲ್ಲಿ ಕೂಡ ನಿಮಗೆ ಬೇಕು ಅಂದರೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೋದು. ಅಂದರೆ ಒಂದು ಸ್ಟಿಚ್ ಹಾಕಿದ್ಮೇಲೆ ಅದರ ಪಕ್ಕದಲ್ಲಿ ಒಂದು 1/4 ಇಂಚಷ್ಟು ಗ್ಯಾಪ್ ಕೊಟ್ಟು ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದು ಸ್ಟಿಚ್ಚನ್ನು ಕೂಡ ಹಾಕ್ಕೋಬೋದು. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಾಗೆ ಕೂಡ ಬಿಡ್ಬೋದು. ಇಲ್ಲಿ ಡಬಲ್ ಸ್ಟಿಚ್ಚಿನ ಅವಶ್ಯಕತೆ ಇರೋದಿಲ್ಲ, ಸಿಂಗಲ್ ಸ್ಟಿಚ್ ಹಾಕಿದ್ರೂ ಸಾಕು. ಈ ರೀತಿ ಸ್ಟಿಚ್ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ಹೀಗೆ ಬೆಲ್ಟನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ನಾವು ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ರಫ್ ಹೊಡ್ಕೊಳ್ಳಿ, ಸ್ಟಾರ್ಟಿಂಗಲ್ಲಿ ಕೂಡ ರಫ್ ಹೊಡ್ಕೊಳ್ಳಿ. ಈಗ ಸ್ಟಿಚ್ ಮಾಡ್ಕೊಂಡ್ಮೇಲೆ ಸೈಡ್ ಫಿಟ್ಟಿಂಗನ್ನು ಮಾಡೋವಾಗ ಮೇಲೆ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು 1-2 ಇಂಚಷ್ಟು ಅಲ್ಲಿಂದ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಇಲ್ಲಿ ಕೂಡ ರಫ್ ಹೊಡ್ಕೋಬೇಕು. ರಫ್ ಹೊಡ್ಕೊಂಡು ಈ ರೀತಿ ಕೆಳಗಡೆವರೆಗೂ ಅರ್ಧ ಇಂಚಷ್ಟು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಕಂಪಲ್ಸರಿ ಅರ್ಧ ಇಂಚ್ ಬಿಟ್ಟರೆ ಸಾಕು. ಲೈನಿಂಗು ಮೇನ್ ಕ್ಲಾತು ಇಲ್ಲಿ 4 ಪೀಸ್ ಇರುತ್ತಲ್ವ ಅಷ್ಟನ್ನು ಕೂಡ ಈ ರೀತಿ ಕರೆಕ್ಟಾಗಿ ಜೋಡಿಸ್ಕೊಳ್ತಾ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಈ ರೀತಿ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಕಾಣಿಸ್ತಿದೆ ಅಲ್ವ ನಾನು ಯಾವ ರೀತಿ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ ಅಂತ. ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗಿ ಅರ್ಧ ಇಂಚ್ ಮಾರ್ಜಿನ್ ಬಿಡ್ತಾ ಕೆಳಗಡೆವರೆಗೂ ಕೂಡ ಅರ್ಧ ಇಂಚ್ ಬಿಟ್ಟರೆ ಸಾಕಾಗುತ್ತೆ.
ಈ ರೀತಿ ಕೆಳಗಡೆವರೆಗೂ ಸ್ಟಿಚ್ ಹಾಕ್ಕೊಂಡು ಇಲ್ಲಿ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸಿಂಗಲ್ ಸ್ಟಿಚ್ ಹಾಕಿ ಬಿಡಬಾರ್ದು, ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ರಫ್ ಹೊಡ್ಕೋಬೇಕು. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಇದು ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಈಸಿಯಾಗಿ ನಾವು ಹೊಸದಾಗಿ ಕಲಿತಾ ಇರೋರಾದರೂ ಕೂಡ ಈಸಿಯಾಗಿ ಈ ರೀತಿ ನಾವು ಕಟಿಂಗ್ ಮತ್ತು ಸ್ಟಿಚಿಂಗನ್ನು ಮಾಡ್ಕೋಬೋದು. ಅಂಬ್ರೆಲಾ ಸ್ಕರ್ಟ್ ಅನ್ನೋದು ತುಂಬ ಈಸಿ. ಇದರಲ್ಲಿ ಕೂಡ ನಮಗೆ 4 ಫೋಲ್ಡಲ್ಲಿ ಫೋಲ್ಡ್ ಮಾಡಿಕೊಂಡು, ಅಂದರೆ ಫುಲ್ ಅಂಬ್ರೆಲಾ, ಹಾಫ್ ಅಂಬ್ರೆಲಾ ನಮಗೆ ಬರುತ್ತೆ. ನಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಇಟ್ಕೋಬೋದು. ಕ್ಲಾತು ಜಾಸ್ತಿ ಇತ್ತಂದರೆ ಫುಲ್ ಅಂಬ್ರೆಲಾ ಹೊಲ್ಕೋಬೋದು, ಇಲ್ಲಾಂದರೆ ಹಾಫ್ ಅಂಬ್ರೆಲಾ ಕೂಡ ಹೊಲ್ಕೋಬೋದು. ನಾನಿವತ್ತು ಹೊಲ್ದಿರೋದು ಫುಲ್ ಅಂಬ್ರೆಲಾ ಸ್ಕರ್ಟ್, ಅಂದರೆ 360 ಡಿಗ್ರಿಯಲ್ಲಿ ಬರುತ್ತೆ. ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂತಲೇ ನನಗೆ ಕಮೆಂಟ್ ಮಾಡಿ. 360 ಡಿಗ್ರಿ ಹೆಂಗೆ ಬರುತ್ತೆ, 180 ಡಿಗ್ರಿ ಆದರೆ ಹೆಂಗೆ ಬರುತ್ತೆ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಪಿಕೋ ಮಾಡಿಕೊಂಡ್ರೆ ಸ್ಕರ್ಟ್ ಅನ್ನೋದು ರೆಡಿ ಆಗುತ್ತೆ. ತುಂಬಾ ಈಸಿಯಾಗಿ ನಾವು ಈ ರೀತಿ ಸ್ಕರ್ಟನ್ನು ಕಟಿಂಗ್ ಮತ್ತು ಸ್ಟಿಚಿಂಗನ್ನು ಮಾಡ್ಕೋಬೋದು. ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ನಾನು ಇಲ್ಲಿಗೇನೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ನೆಕ್ಸ್ಟು ಇದರ ಟಾಪನ್ನು ಕೂಡ ನಾನು ಕಟಿಂಗ್ ಮತ್ತು ಸ್ಟಿಚಿಂಗನ್ನು ತೋರಿಸ್ತೀನಿ.